ಮೈಸೂರು ದಸರಾ ಮಹೋತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳು ಹೇಗೆ ಪ್ರವಾಸಿಗರನ್ನ ಸೆಳೀತಾ ಇದೆ ಅನ್ನೋದು ನಾವು ಹೇಳ್ತಾ ಇದ್ವಿ. ಈಗ ಮತ್ತೊಂದು ಅಪ್ಡೇಟ್ ಇದೆ. ಸಾಕು ಪ್ರಾಣಿಗಳ ಪ್ರದರ್ಶನ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಮೈಸೂರಿನ ಜೆಕೆ ಮೈದಾನದಲ್ಲಿ ಶ್ವಾನ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ಪ್ರದರ್ಶನದಲ್ಲಿ 500ಕ್ಕೂ ಹೆಚ್ಚು ವಿವಿಧ ತಳಿಯ ಶ್ವಾನಗಳು ಭಾಗಿಯಾಗಿದ್ದಾವೆ. ಡಾಗ್ ಶೋನಲ್ಲಿ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರು ಕೂಡ ಭಾಗಿಯಾದರು. ತಮ್ಮ ಗೋಲ್ಡನ್ ರೆಟ್ರಿವರ್ ಜಾತಿಯ ಗೋಪಿ ನಾಯಿಯೊಂದಿಗೆ ಭಾಗಿಯಾಗಿ ಗಮನವನ್ನ ಸೆಳೆದ್ರು. ಪ್ರಾಣಿ ಪ್ರಿಯರಿಗೆ ಅತ್ಯಂತ ನೆಚ್ಚಿನ ಶೋ ಯಾವುದಾದ್ರೂ ಇದ್ರೆ ಇಡೀ ಜಗತ್ತಲ್ಲೇ ಅದು ಡಾಗ್ ಶೋ. ಸಾಮಾನ್ಯವಾಗಿ ತುಂಬಾ ಇಷ್ಟಪಟ್ಟು ಜನ ಬರ್ತಾರೆ. ಮತ್ತೆ ವಿವಿಧ ರೀತಿಯಾದಂತಹ ತಳಿಯ ಡಾಗ್ಗಳನ್ನ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಅವು ಎಷ್ಟು ಚುರುಕಿರ್ತವೆ, ಮಾಲೀಕ ಹೇಳಿದಂತೆ ಎಷ್ಟು ನಿಯತ ಕೇಳ್ತವೆ ಅನ್ನೋದಕ್ಕೆಲ್ಲ ನಮಗೆ ಸಿಗುವಂತಹ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ಅಲ್ಲಿ ಜರ್ಮನ್ ಶೆಫರ್ಡ್ ಇಂದ ಹಿಡಿದು ಶಿಟ್ಜು, ಗೋಲ್ಡನ್ ರೆಟ್ರಿವರ್, ವಿವಿಧ ಮಾದರಿಯ ಬ್ರೀಡ್ಗಳನ್ನ ಗಮನಿಸ್ತಾ ಇದ್ದೀರಾ. ಅವುಗಳ ಆರೈಕೆ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ನೋಡಿ. ಶ್ವಾನದ ಮಾಲೀಕರು ಎಷ್ಟು ಮುದ್ದಾಗಿ ಅವುಗಳ ಆರೈಕೆಯನ್ನು ಮಾಡಿದ್ದಾರೆ. ಸುಧಾಮೂರ್ತಿ ಅವರು ಕೂಡ ಗಮನ ಸೆಳೆದ್ರು. ಸುಧಾಮೂರ್ತಿ ಅವರ ಶ್ವಾನ ಪ್ರೀತಿ ಬಗ್ಗೆ ನಾವು ಆಗಾಗ ಕೇಳ್ತಾ ಇರ್ತೀವಿ. ಸೊ ಅವರು ಕೂಡ ಅವರ ಮುದ್ದಿನ ಶ್ವಾನ ಗೋಪಿಯೊಂದಿಗೆ ಬಂದು ಗಮನವನ್ನ ಸೆಳೆದಿದ್ದು ಹೀಗೆ. ಪ್ರತಿ ವರ್ಷ ಮೈಸೂರು ದಸರಾದಲ್ಲಿ ಪಶುಪಾಲನೆ ಇಲಾಖೆಯವರು ಅತ್ಯಂತ ಸಂಭ್ರಮದಿಂದ ಜವಾಬ್ದಾರಿಯುತವಾಗಿ ಈ ಪ್ರದರ್ಶನವನ್ನು ಏರ್ಪಡಿಸ್ತಾರೆ. ಅವರಿಗೆ ಮುಖ್ಯವಾಗಿ ನನ್ನ ಅಭಿನಂದನೆಗಳು. ಇದು ರೈತ ದಸರಾ ಸಮಿತಿಯಿಂದ ಮಾಡೋದು. ರೈತರಿಗೆ ಫಾರ್ಮಿಂಗ್ ಜೊತೆಗೆ ಪಶು ಪ್ರಾಣಿಗಳ ಸಹಿತ ಅಷ್ಟೇ ಮಹತ್ವದ್ದು ಅಂತ ಹೇಳ್ಕೊಂಡು ಇದು ಪಶು ಸಂಗೋಪನೆ ಸಹಿತ ಒಂದು ರೈತರ ಇವರಿಗೆ ಬಂದೇ ಬರುತ್ತೆ ಇಲಾಖೆಯಲ್ಲಿ. ಈ ವರ್ಷ 550ಕ್ಕೂ ಹೆಚ್ಚು ಶ್ವಾನಗಳು, ಬೆಕ್ಕುಗಳು ಸಹಿತ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಬ್ಬ ತೀರ್ಪುಗಾರರಿಗೆ ಬಹಳ ಕಷ್ಟ ಅಂದರೆ ಪ್ರತಿಯೊಂದು ಅಷ್ಟು ಮುದ್ದಾಗಿವೆ ಇವು. ಆದರೂ ಒಂದು 3-4 ಪ್ರೈಸ್ ಅವ್ರು ಕೊಡಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಎಲ್ಲ ಪ್ರೈಸ್ ಸಿಗೋದಿಲ್ಲ. ಸಿಕ್ಕದೇ ಇದ್ದು ಅವ್ರು ತಿಳ್ಕೊಳ್ಳಿ, ಪ್ರೈಸ್ ನಿಮ್ಮದು ಪ್ರಾಣಿ ಚೆನ್ನಾಗಿಲ್ಲ ಅಂತಲ್ಲ, ನಂಬರ್ ಆಫ್ ಬಹುಮಾನಗಳು ಕಡಿಮೆ ಇದೆ ಅಂತ ತಿಳ್ಕೊಂಡು ಸಿಕ್ಕಿಲ್ಲ ಹೊರತು ನಿಮ್ಮ ಪ್ರತಿಯೊಬ್ಬ ಶ್ವಾನವು ಹೃದಯಕ್ಕೆ ಹತ್ತಿರವಾಗೇ ಇರ್ತದೆ. ನನಗೆ ಬಹಳ ಸಂತೋಷವಾಗಿದೆ. ಇದರಲ್ಲಿ ಸರ್, ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. ಇವಾಗ ನಮ್ಮ ಮನೆಯಲ್ಲೂ ಸ್ಟ್ರೀಟ್ ಡಾಗ್ಸ್ ಎಲ್ಲ ಇರ್ತಿತ್ತು. ನಾವು ಇದನ್ನು ತೊಗೊಂಡು 1.5 ವರ್ಷ ಆಯಿತು. 2 ಒಟ್ಟಿಗೆ ತೊಗೊಂಡ್ವಿ. ತುಂಬ ಚೆನ್ನಾಗಿ ಸಾಕ್ತಾ ಇದ್ದೀವಿ. ಇಲ್ಲಿ ಬಂದು ಖುಷಿ ಆಯಿತು. ವೆರೈಟೀಸ್ ಆಫ್ ಡಾಗ್ಸ್ ನೋಡೋಕ್ಕೆ ಸಿಕ್ಕಿದೆ. ಎಷ್ಟೊಂದಿದೆ, ಖುಷಿ ಆಗ್ತಿದೆ ನೋಡೋಕ್ಕೆ ನಾಯಿಗಳನ್ನೆಲ್ಲ. ನಾವು ಮೈಸೂರೇ ಕುವೆಂಪು ನಗರಿಂದ ಬಂದಿದ್ದೀವಿ. ಇದು ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ತುಂಬ ಚೆನ್ನಾಗಿ ಡಾಗ್ಸು, ಒಳ್ಳೆ ಬ್ರೀಡ್ಸು ಎಲ್ಲ ಬರೋದ್ರಿಂದ ನಮಗೆ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಎಕ್ಸ್ಪೆಷಲಿ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಒಂದೊಂದು ಡಾಗು ನಮ್ಗೆ ಗೊತ್ತಿಲ್ದಿರೋ ಬ್ರೀಡ್ಸ್ ಎಲ್ಲ ನೋಡ್ಬೋದು. ತರಾವರಿ ಅದರ ಆ್ಯಕ್ಟಿವಿಟೀಸು ಯಾವ್ಯಾವ ಥರ ತುಂಬ ಥರ ಬ್ರೀಡ್ಸ್ ನಾವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ.